ಹಾಯ್, ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಸಾಲೆ ಅವಲಕ್ಕಿ ಮಾಡ್ತಾಯಿದ್ದೀವಿ. ಅವಲಕ್ಕಿ ಮಾಡೋಕ್ಕೆ ಏನೇನು ಬೇಕಂದರೆ ಶೇಂಗಾ, ಪುಟಾಣಿ, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಚಿಕ್ಕದಾಗಿ ಹೆಚ್ಚಿರೋಂಥ ಒಣ ಕೊಬ್ಬರಿ, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಸಕ್ಕರೆ, ಕರಿಬೇವು, ಬೇಕಾಗುವಷ್ಟು ಎಣ್ಣೆ. ಈಗ ಮಸಾಲೆ ಅವಲಕ್ಕಿ ಮಾಡೋಕ್ಕೆ ಅವಲಕ್ಕಿಯನ್ನು ಫ್ರೈ ಮಾಡಬೇಕು. ಮೊದಲಿಗೆ ಡ್ರೈ ಆಗೇ ನಾವು ಉರಿಬೇಕಾಗುತ್ತೆ. ಮೂರರಿಂದ 4 ನಿಮಿಷ ಎಣ್ಣೆ ಹಾಕ್ದೇ ಹಾಗೆ ಉರಿಬೇಕು. ಈಗ ರೋಸ್ಟ್ ಆದಮೇಲೆ ಈಗ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ 1 ರಿಂದ 2 ನಿಮಿಷ ಫ್ರೈ ಮಾಡಬೇಕು. ಈಗ ಫ್ರೈ ಆದಮೇಲೆ ಸ್ವಲ್ಪ ಅವಲಕ್ಕಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಹುರ್ಕೋಬೇಕು. ಈಗ ನಾವು ಇದು ಮಸಾಲೆನ ಹಾಕಬೇಕು. ಈಗಲೇ ನಾವು ಸ್ವಲ್ಪ ಸಕ್ಕರೆ, ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ ಹಾಕಿ ಈಗ ಇದರಲ್ಲೇ ನಾವು ರೋಸ್ಟ್ ಮಾಡಬೇಕು. ಈಗ ನಾವು ಒಗ್ಗರಣೆ ಕೊಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಶೇಂಗಾ, ಸ್ವಲ್ಪ ಶೇಂಗಾ ಫ್ರೈ ಆಗಿಂದೆ ಈಗ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಪುಟಾಣಿ, ಈಗ ಎಲ್ಲ ಫ್ರೈ ಆಗಿದೆ. ಈಗ ಲಾಸ್ಟಿಗೆ ಕೊನೆಯಲ್ಲಿ ಕರಿಬೇವು ಹಾಕೋಣ. ಸ್ಟವ್ ಆಫ್ ಮಾಡೋಣ. ಇದಕ್ಕೆ ಈಗ ಇನ್ನೂ ಸ್ವಲ್ಪ ಎಲ್ಲ ಥರ ಸಕ್ಕರೆ, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಒಣ ಕೊಬ್ಬರಿ, ಲಾಸ್ಟಿಗೆ ಒಣ ಕೊಬ್ಬರಿ ಹಾಕಿ ಫ್ರೆಂಡ್ಸ್, ಈಗ ಹುರಿದಿರೋ ಮಸಾಲೆ ರೆಡಿಯಾಗಿದೆ. ನಾವು ರೋಸ್ಟ್ ಮಾಡಿರೋಂಥ ಅವಲಕ್ಕಿಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ಮಸಾಲೆನ ಅವಲಕ್ಕಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ. ಮಸಾಲೆ ಅವಲಕ್ಕಿ ರೆಡಿ. 15 ದಿನದಿಂದ ನೀವು 1 ತಿಂಗಳು ಇಟ್ಕೊಂಡು ತಿನ್ಬೋದು. ಎಲ್ಲಾದರೂ ಟ್ರಿಪ್ ಹೋದ್ರೂ ತಗೊಂಡು ಹೋಗ್ಬೋದು. ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು, ಹಾಲಿನ ಜೊತೆ ಖುಷಿ ಪಡ್ತಾರೆ. ಓಕೆ, ಬೋಲೆಲ್ಲ ತೋರಿಸಿ.